ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಕ್ಲಾಸ್ 11 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ನಾವೀಗ ಎಕ್ಸಸೈಸ್ 3.2 ಅನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹಿಂದಿನ ವಿಡಿಯೋಗಳನ್ನು ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಆ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆದರೆ ಮಾತ್ರ ಈ ಎಕ್ಸಸೈಸು ನಿಮಗೆ ಅರ್ಥ ಹೋಗುತ್ತೆ. ದಯವಿಟ್ಟು ಹಿಂದಿನ ವಿಡಿಯೋಗಳನ್ನು ನೋಡಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಇವಾಗ ಮೊದಲನೇ ಒಂದು ಎಕ್ಸಸೈಸ್ 3.2 ಅಲ್ಲಿ ಮೊದಲನೇ ಪ್ರಶ್ನೆ, ಫೈಂಡ್ ದ ವ್ಯಾಲ್ಯೂ ಆಫ್ ಅದರ್ ಫ್ಯೂ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಇದೆ. ನೋಡಿ, ಇಲ್ಲಿ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. cos of x is equal to -1/2 ಅಂತ ಇದೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಎಕ್ಸ್ ಈಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ನೋಡಿ, ಎಕ್ಸ್ ಏನಾಗ್ತಾ ಇದೆ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಹಾಗಾದರೆ ಕಾಸ್ನ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಎಕ್ಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಈಗ ಕಾಸ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಉಳಿದ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಫಂಕ್ಷನ್ ಏನಿದೆ, ಪ್ರಶ್ನೆ ಇದೆ. ಸೊ ನಿಮಗೆ ಗೊತ್ತಿರಬೇಕು ಯಾವ ಕ್ವಾಡ್ರೆಂಟಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಯಾವ ಒಂದು ಸೈನನ್ನು ಹೊಂದಿರುತ್ತೆ ಎನ್ನುವಂಥದ್ದು. ಸೊ ಇವಾಗ 1, 2, 3, 4 ಅನ್ನುವಂಥ 4 ಕ್ವಾಡ್ರೆಂಟ್ ಇದ್ದಾವೆ. ಮೊದಲನೇ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಏನಾಗಿರ್ತವಪ್ಪ ಅಂದರೆ ಪಾಸಿಟಿವ್ ಸೈನನ್ನು ಹೊಂದಿರ್ತವೆ, ಆಲ್. ಎಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಕೊಸೆಕ್ಕು ಎರಡೂ ಏನಾಗಿರ್ತವೆ, ಪಾಸಿಟಿವನ್ನು ಹೊಂದಿರ್ತವೆ. ಮೊದಲೇ ಕ್ವಾಡ್ರೆಂಟಲ್ಲಿ ಎಲ್ಲವೂ ಕೂಡ ಪಾಸಿಟಿವನ್ನು ಹೊಂದಿರ್ತವೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಟಿ ಅಂದರೆ ಟ್ಯಾನು, ಅದರ ಇನ್ವರ್ಸು ಕೋಟ್ಯಾಸೆಂಟು ಅಂದರೆ ಟ್ಯಾನು ಕಾಟು, ಸೈನು ಕೊಸೆಕ್ಕು. ನಾಲ್ಕನೇ ಕ್ವಾಡ್ರೆಂಟಲ್ಲಿ ಕಾಸು ಸೆಕೆಂಡು ಪಾಸಿಟಿವ್ ಇರುತ್ತೆ. ಇಷ್ಟು ಗೊತ್ತಿರಬೇಕು. ಫಾರ್ಮುಲಾ ಏನಿದೆ ಅಂದರೆ ಸ್ಮಾಲ್ ಟ್ರಿಕ್ ಏನಪ್ಪ ಅಂದರೆ ASTC. ಸ್ಮಾಲ್ ಟ್ರಿಕ್ ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕಪ್ಪ ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಎ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎಸ್, ಥರ್ಡ್ ಕ್ವಾಡ್ರೆಂಟು ಟಿ, ನಾಲ್ಕನೇ ಕ್ವಾಡ್ರೆಂಟು ಸಿ. ಅಂದರೆ ಆಲ್ ಆರ್ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟು ಸೈನು ಕೊಸೆಕ್ಕು ಪಾಸಿಟಿವ್, ಥರ್ಡ್ ಕ್ವಾಡ್ರೆಂಟು ಟ್ಯಾನು ಕಾಟು ಪಾಸಿಟಿವ್, ಫೋರ್ತ್ ಕ್ವಾಡ್ರೆಂಟು ಕಾಸ್ ಮತ್ತು ಸೆಕೆಂಡು ಪಾಸಿಟಿವ್ ಆಗಿರುತ್ತೆ. ಹಾಗಾದರೆ ಇಷ್ಟು ನಿಮಗೆ ಗೊತ್ತಿರಬೇಕು. ನೋಡಿ, ನಮಗೆ ಕಾಸನ್ನು ಕೊಟ್ಟಿದ್ದಾರೆ. ನಾವು ಇದರಿಂದ ಸೈನನ್ನು ಫೈಂಡ್ ಔಟ್ ಮಾಡ್ಬೋದು. ಯಾವ ರೀತಿಯಾಗಿ ಅಂದರೆ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಅನ್ನುವಂಥ ಸೂತ್ರ ಗೊತ್ತಿದೆ. ನಮಗೆ ಕಾಸ್ ವ್ಯಾಲ್ಯೂ ಗೊತ್ತಿದೆ, ಸೈನನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಅಂತ ತಗೋಬೇಕು. ಓಕೆ, ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ 1 ಮೈನಸ್ ಕಾಸ್ ವ್ಯಾಲ್ಯೂ ಗೊತ್ತಿದೆ, 1 ಮೈನಸ್ 1/2 ಹೋಲ್ ಸ್ಕ್ವೇರ್ ಅಂತ, 1 ಮೈನಸ್ 1/4 ಅಂತ ಆಗುತ್ತೆ. ಮೈನಸ್ ಇಂಟು ಮೈನಸ್ ಅಂದಾಗ ಪ್ಲಸ್ ಆಗುತ್ತೆ. ಹಾಗಾಗಿ ಇದು 2 ಸ್ಕ್ವೇರು 4 ಆಗುತ್ತೆ. ಸೊ ಇವಾಗ 4 ಮೈನಸ್ 1 ಡಿವೈಡೆಡ್ ಬೈ 4 ಅಂದಾಗ ಇದು 3/4. 3/4 ಅಂತಂದಾಗ ನಮಗೆ ಇದು ಸೈನ್ ಸ್ಕ್ವೇರ್ ಬಂತು. ಸೈನ್ ಬೇಕಾಗಿದೆ. ಸ್ಕ್ವೇರ್ ರೂಟ್ ಆಫ್ 3/4 ಅಂತ ವ್ಯಾಲ್ಯೂ ಬರ್ತಾಯಿದೆ. ಓಕೆ, ಇವಾಗ ಸೈನು ಥರ್ಡ್ ಎಕ್ಸ್ ಲೈಸ್ ಬಿಟ್ವೀನ್ ಥರ್ಡ್ ಕ್ವಾಡ್ರೆಂಟ್ ಅಂತ ಇದೆ. ಸೈನ್ ವ್ಯಾಲ್ಯೂ ಥರ್ಡ್ ಕ್ವಾಡ್ರೆಂಟಲ್ಲಿ ಯಾವ ಸೈನನ್ನು ಹೊಂದಿರುತ್ತೆ ಅಂದರೆ ಥರ್ಡ್ ಕ್ವಾಡ್ರೆಂಟಲ್ಲಿ ಸೈನ್ ಏನಾಗಿರುತ್ತೆ, ಯಾವಾಗಲೂ ನೆಗೆಟಿವ್ ಇರುತ್ತೆ. ಹಾಗಾಗಿ ಸೈನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ √3/4 ಅಂತ ಬರೀಬೇಕು. ಓಕೆ, ಇವಾಗ ಸೈನ್ ವ್ಯಾಲ್ಯೂ ಸಿಕ್ಕಿದೆ ನಮಗೆ. ನಾವೀಗ ಕೊಸೆಕ್ ವ್ಯಾಲ್ಯೂವನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು. ಕೊಸೆಕ್ ಆಫ್ ಎಕ್ಸ್ ಅಂದಾಗ ಕೊಸೆಕ್ಕು ಇದು ಕೂಡ ಥರ್ಡ್ ಕ್ವಾಡ್ರೆಂಟಲ್ಲಿ ಮೈನಸ್ ಇರುತ್ತೆ. ಸೈನ್ ಮೈನಸ್ ಆದರೆ ಕೊಸೆಕ್ಕು ಮೈನಸ್ ಇರುತ್ತೆ. ಹಾಗಾಗಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಇದು ಈ ರೀತಿಯಾಗಿ ಕೂಡ ಬರಿಬೋದು. ಮೈನಸ್ √3 ಡಿವೈಡೆಡ್ ಬೈ 2 ಅಂತ ಬರಿಬೋದು. ಹಾಗಾದರೆ ಇದನ್ನು ನಾವು 2/√3 ಅಂತ ಬರಿಬೋದು. ಓಕೆ, ಕಾಸ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಕಾಸ್ದು ನೇರವಾಗಿ ಇಲ್ಲೇ ಬರಿಬೋದು ನಾವು. ಸೆಕೆಂಡ್ ಆಫ್ ಎಕ್ಸ್ ಅಂತಂದಾಗ ಇದರ ಇನ್ವರ್ಸು. ಓಕೆ, ಥರ್ಡ್ ಕ್ವಾಡ್ರೆಂಟಲ್ಲಿ ಈ ಒಂದು ಸೆಕ್ ಏನಾಗಿರುತ್ತೆ, ಅದು ಕೂಡ ಮೈನಸ್ ಆಗಿರುತ್ತೆ. -2 ಅಂತ ಆಗುತ್ತೆ. ಇದು ಸೆಕೆಂಡ್ ಆಫ್ ಎಕ್ಸ್. ಕಾಸನ್ನು ಕೊಟ್ಟಿದ್ದಾರೆ, ಸೈನನ್ನು ಫೈಂಡ್ ಔಟ್ ಮಾಡಿದ್ವಿ, -√3/2. ಅದರ ಬದಲಿಗೆ ಇದರ ಒಂದು ಇನ್ವರ್ಸು ಕೊಸೆಕ್ ಆಫ್ ಎಕ್ಸ್ -2/√3 ಆಗುತ್ತೆ. ಇನ್ನು ಏನು ಉಳಿತು, ಟ್ಯಾನ್ ಉಳಿದಿದೆ. ಟ್ಯಾನ್ ಏನಂತಂದರೆ
tan of x is equal to sin of x divided by cos of x. sin ವ್ಯಾಲ್ಯೂ ಏನಿದೆ -√3/2. cos ವ್ಯಾಲ್ಯೂ ಏನಿದೆ -2/√3. ನೋಡಿ, ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನು ಕಾಟು ಪಾಸಿಟಿವ್ ಇರುತ್ತೆ, ಹಾಗಾಗಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪಾಸಿಟಿವ್ ಆಗುತ್ತೆ. ಈಗ ಈ ಒಂದು ವ್ಯಾಲ್ಯೂ √3/2 ಇದು ಮೇಲ್ಗಡೆ ಇನ್ವರ್ಸ್ ಆಗುತ್ತೆ, ಹಾಗಾಗಿ √3. ಇವಾಗ ಏನಾಗುತ್ತಪ್ಪ ಅಂದರೆ ನೆಕ್ಸ್ಟು ಕಾಸ್ ವ್ಯಾಲ್ಯೂ ಏನಿದೆ -1/2 ಅಂತ ಇದೆ. 2 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. tan x is equal to √3 ಅಂತ tan x is equal to √3 ಅಂತ ನಮಗೆ ಆನ್ಸರ್ ಸಿಗುತ್ತೆ. ಕಾಟ್ ಎಕ್ಸ್ ಏನಾಗುತ್ತೆ, ಅದರ ಒಂದು ಇನ್ವರ್ಸು. ಥರ್ಡ್ ಕ್ವಾಡ್ರಂಟಲ್ಲಿ ಕಾಟ್ ಕೂಡ ಪಾಸಿಟಿವ್ ಇರುತ್ತೆ, ಹಾಗಾಗಿ 1/√3 ಅನ್ನುವಂಥದ್ದು ಆನ್ಸರ್ ಬರುತ್ತೆ. ಈಗ ಉಳಿದ ಫ್ಯೂ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಂದಿರು. ಎಕ್ಸ್ ಎನ್ನುವಂಥದ್ದು ಥರ್ಡ್ ಕ್ವಾಡ್ರಂಟಲ್ಲಿ ಕಾಸ್ ಕೊಟ್ಟಿದ್ದಾರೆ, ಅದರ ಬದಲಿಗೆ ನಾವು ಇನ್ವರ್ಸನ್ನು ಕಂಡುಹಿಡಿದ್ವಿ. ಸೆಕೆಂಡ್ ಆಫ್ ಎಕ್ಸ್ ಸೈನ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿದ್ವಿ, ಅದರ ಒಂದು ಇನ್ವರ್ಸ್ ಕೊಸೆಕ್ ಆಫ್ ಎಕ್ಸ್ ಕಾಟ್ ಎಕ್ಸ್ √3 ಇದೆ, ಟ್ಯಾನ್ ಎಕ್ಸು √3 ಇದೆ, ಕಾಟ್ ಎಕ್ಸು 1/√3. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, sin x is equal to 3/5 legs lies between in second quadrant. ಸೊ ಈಗ ಸೈನ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ another few trigonometric functions. So x is lies between second quadrant. You know that second quadrant sin x always positive, ಹಾಗಾಗಿ ವ್ಯಾಲ್ಯೂ ಪಾಸಿಟಿವ್ ಇದೆ. ಸೈನ್ ಕೊಟ್ಟಿದ್ದಾರೆ, ಈಗ ನಾವು ಸೈನ್ ಇನ್ವರ್ಸ್ ಏನಾಗಿರುತ್ತೆ, ಕೊಸೆಕೆಂಟ್ ಆಫ್ ಎಕ್ಸ್ ಆಗಿರುತ್ತೆ. ಕೊಸೆಕೆಂಟ್ ವ್ಯಾಲ್ಯೂ ಸಿಗುತ್ತೆ ಇಲ್ಲಿ. ಕೊಸೆಕೆಂಟ್ ಆಫ್ ಎಕ್ಸ್ ಅಂದರೆ ಇನ್ವರ್ಸ್ ಅಂದಾಗ 5/3 ಇರುತ್ತೆ. ಕೊಸೆಕ್ ವ್ಯಾಲ್ಯೂ ಕೂಡ ಸೆಕೆಂಡ್ ಕ್ವಾಡ್ರಂಟಲ್ಲಿ ಪಾಸಿಟಿವ್ ಇರುತ್ತೆ. ಓಕೆ, ನಿಮಗೆ ಕೊಸೆಕೆಂಟ್ ವ್ಯಾಲ್ಯೂ ಸಿಕ್ಕಿದೆ, ಸೈನ್ ವ್ಯಾಲ್ಯೂ ಸಿಕ್ಕಿದೆ. ಕಾಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. ಕಾಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ ಸೂತ್ರ ಗೊತ್ತಿದೆ, sin ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1. ನಮಗೆ ಬೇಕಾಗಿರುವಂಥದ್ದು ಕಾಸ್ ವ್ಯಾಲ್ಯೂ. ಕಾಸ್ ಸ್ಕ್ವೇರ್ ಆಫ್ ಎಕ್ಸ್, ಇವಾಗ ಸೈನು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, 1 ಮೈನಸ್ ಸೈನ್ ಸ್ಕ್ವೇರ್ ಆಫ್ ಎಕ್ಸ್. ಸೊ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ನಮಗೆ ಸೈನ್ ವ್ಯಾಲ್ಯೂ ಗೊತ್ತಿದೆ, 3/5 ಹೋಲ್ ಸ್ಕ್ವೇರ್ ಅಂತ ನಾವಿಲ್ಲಿ ಬರೀಬೇಕು. ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಅಂದಾಗ 1 ಮೈನಸ್ 3 ಸ್ಕ್ವೇರು 9, 5 ಸ್ಕ್ವೇರು 25. ಓಕೆ, 25 ತಂದಾಗ 25 ಮೈನಸ್ 9 ಡಿವೈಡೆಡ್ ಬೈ 25. ಸೊ ಅಗೇನ್ ಏನು ಬರುತ್ತೆ, 25 9ಅನ್ನು ಮೈನಸ್ ಮಾಡಿ ಆವಾಗ 16 ಬರುತ್ತೆ, ಡಿವೈಡೆಡ್ ಬೈ 25. ಇದು ಏನಿದೆ, ಇನ್ನೂ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಇದೆ. ಈಗ ಕಾಸ್ ವ್ಯಾಲ್ಯೂ ಬೇಕಾದರೆ ಇವಾಗ ಏನು ಮಾಡ್ತೀವಿ, ಈ ಕಡೆ ಸ್ಕ್ವೇರ್ ತೆಗಿತೀವಿ, ಇಲ್ಲಿ ಸ್ಕ್ವೇರ್ ರೂಟನ್ನು ಹಾಕ್ತೀವಿ. ಆವಾಗ 16ರ ವರ್ಗಮೂಲ 4, 5ರ ವರ್ಗಮೂಲ ಸ್ಕ್ವೇರ್ ರೂಟ್ ಫಂಕ್ಷನ್ ಯಾವುದಿದೆ, 5 ಇದೆ. ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು 4/5. ಹಾಗಾದರೆ ಕಾಸ್ ವ್ಯಾಲ್ಯೂ ಸೆಕೆಂಡ್ ಕ್ವಾಡ್ರಂಟಲ್ಲಿ ಏನಿರುತ್ತೆ, ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು 4/5. ಸೆಕೆಂಡ್ ಕ್ವಾಡ್ರಂಟಲ್ಲಿ ಕಾಸು ನೆಗೆಟಿವ್ ಇರುತ್ತೆ. ಕಾಸ್ ಇನ್ವರ್ಸ್ ಏನಿದೆ, ಸೆಕೆಂಡ್ ಆಫ್ ಎಕ್ಸ್ ಅಂದಾಗ -5/4 ಬರುತ್ತೆ. ಇವಾಗ ನಮಗೆ ಕಾಸ್ ವ್ಯಾಲ್ಯೂ ಸಿಕ್ಕಿದೆ, ಸೆಕೆಂಡ್ ಆಫ್ ಎಕ್ಸ್ ಸಿಕ್ಕಿದೆ, ಕಾಸ್ ಎಕ್ಸ್ ಸಿಕ್ಕಿದೆ, ಸೈನ್ ಸಿಕ್ಕಿದೆ. ನೆಕ್ಸ್ಟ್ ಏನನ್ನು ಫೈಂಡ್ ಔಟ್ ಮಾಡಬೇಕು, ಟ್ಯಾನ್ ವ್ಯಾಲ್ಯೂ. ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಸೈನ್ ಎಕ್ಸ್ ಏನಿದೆ ವ್ಯಾಲ್ಯೂ 3/5 ಇದೆ. ಕಾಸ್ ವ್ಯಾಲ್ಯೂ ಏನಿದೆ 4/5 ಅಂತ ಇದೆ. ಇವಾಗ 5 ಕ್ಯಾನ್ಸಲ್ ಆಗುತ್ತೆ, ಆವಾಗ ಉಳಿಯುವಂಥದ್ದೇನು 3/4. ಹಾಗಾದರೆ ಟ್ಯಾನ್ ವ್ಯಾಲ್ಯೂ 3/4 ಆಗ್ತಾಯಿದೆ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ವ್ಯಾಲ್ಯೂ ಏನಾಗ್ತಾಯಿದೆ, ನೆಗೆಟಿವ್ ಇದೆ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ವ್ಯಾಲ್ಯೂ ನೆಗೆಟಿವ್. ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು -3/4. ಕಾಟ್ ಎಕ್ಸ್ ಏನಾಗುತ್ತೆ, ಇನ್ವರ್ಸು -4/3. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್, ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು 3/4. ಎಕ್ಸ್ ಲೈಸ್ ಬಿಟ್ವೀನ್ ಥರ್ಡ್ ಕ್ವಾಡ್ರಂಟ್.
ಥರ್ಡ್ ಕ್ವಾಡ್ರಂಟಲ್ಲಿ ಕಾರ್ಡ್ ಫಂಕ್ಷನ್ ಏನಿರುತ್ತೆ, ಪಾಸಿಟಿವ್ ಇರುತ್ತೆ. ಹಾಗಾಗಿ ಪಾಸಿಟಿವ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಈಗ ನಾವು ಇನ್ವರ್ಸ್ ಆಗಿ tan x ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. 4/3 ಆಗುತ್ತೆ. ಓಕೆ, ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ಕೂಡ ಪಾಸಿಟಿವ್ ಇರುತ್ತೆ. ಓಕೆ, ವಿ ನೋ ದ ಫಾರ್ಮುಲಾ. ವಾಟ್ ಈಸ್ ದ ಫಾರ್ಮುಲಾ ರಿಲೇಟೆಡ್ ಟು ದ tan x? That formula was 1 plus tan square of x is equal to second square of x. This is a basic formula. Remember that. Now 1 plus tan x value, what is there? 4/3 whole square, second square of x. 4 square 16, 3 square 9 is equal to second square of x. 9 into 1 9 plus 16 divided by 9. Next 16 plus 9 25 divided by 9. sec of x. ಈಗ ಇದು ಸ್ಕ್ವೇರ್ ಹೋದಾಗ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ 25 ರೂಟ್ 5, 3 ರೂಟ್ 9, ಸಾರಿ 9 ರೂಟ್ ಫಂಕ್ಷನ್ 3, ಸೆಕೆಂಡ್ ಆಫ್ ಎಕ್ಸ್. ನೋಡಿ, ಸೆಕೆಂಡ್ ಆಫ್ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ ನಮಗೆ 5/3. ಸೆಕ್ ವ್ಯಾಲ್ಯೂ ಥರ್ಡ್ ಕ್ವಾಡ್ರಂಟಲ್ಲಿ ಯಾವ ಒಂದು ಸೈನನ್ನು ಹೊಂದಿರುತ್ತೆ ನಿಮಗೆ ಗೊತ್ತಿರಬೇಕು. ಸೆಕೆಂಡ್ ಏನಾಗಿರುತ್ತೆ, ನೆಗೆಟಿವ್ ಸೈನನ್ನು ಹೊಂದಿರುತ್ತೆ. ಓಕೆ, ಸೆಕೆಂಡ್ ಆಫ್ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ -5/3. ಹಾಗಾದರೆ ಇಲ್ಲಿ ಕಾಸ್ ವ್ಯಾಲ್ಯೂ ಏನಾಗಿರುತ್ತೆ, ಇನ್ವರ್ಸ್ ಆಗಿ ಬರೀಬೇಕು. ಕಾಸ್ ವ್ಯಾಲ್ಯೂ ಕಾಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -3/5 ಅನ್ನುವಂಥದ್ದು ಕಾಸ್ ವ್ಯಾಲ್ಯೂ ಸಿಗ್ತಾ ಇದೆ. ನೆಕ್ಸ್ಟ್ ಇನ್ನು ಯಾವ ಒಂದು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು, ಸೈನ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ವಿ ನೋ ದ ಬೇಸಿಕ್ ಫಾರ್ಮುಲಾ. ವಾಟ್ ಈಸ್ ದೇರ್? sin square of x plus cos square of x is equal to 1. We want to find the value of sin x. We know the value of cos x. Okay, 1 minus cos square of x. 1 minus, what is the value of cos x? -3/5 whole square. 1 ಮೈನಸ್ ಅನ್ನು ಸ್ಕ್ವೇರ್ ಮಾಡಿದಾಗ ಪ್ಲಸ್ ಆಗುತ್ತೆ. 3 ಸ್ಕ್ವೇರ್ 9, 5 ಸ್ಕ್ವೇರ್ 25, 25 minus 9 divided by 25, 25 minus 9 16 divided by 25. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಅಂತ ಇದೆ. ನಮಗೆ ಸೈನ್ ವ್ಯಾಲ್ಯೂವನ್ನು ತೆಗೆದುಕೊಂಡಾಗ ಈ ಕಡೆ ಸ್ಕ್ವೇರ್ ರೂಟ್ ಅಂಡರ್ ರೂಟ್ 16 divided by 25. ಈ ರೂಟನ್ನು ರಿಮೂವ್ ಮಾಡಿದಾಗ 4/5 ಬರುತ್ತೆ. ಥರ್ಡ್ ಕ್ವಾಡ್ರಂಟಲ್ಲಿ ಸೈನ್ ಫಂಕ್ಷನ್ ಯಾವಾಗಲೂ ನೆಗೆಟಿವ್ ಇರುತ್ತೆ. ಹಾಗಾಗಿ ನಾವು ನೆಗೆಟಿವನ್ನೇ ಬರೀಬೇಕು. ನೆಕ್ಸ್ಟ್ ಸೈನ್ದು ಇನ್ವರ್ಸು ಕೊಸೆಕೆಂಟ್ ಆಫ್ ಎಕ್ಸ್ -5/4. ಓಕೆ, ಈ ರೀತಿಯಾಗಿ ಫೈಂಡ್ ಔಟನ್ನು ಮಾಡಬೇಕು. ನಮಗೆ ಯಾವ ಕ್ವಾಡ್ರಂಟಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನು ಯಾವ ಒಂದು ಸೈನನ್ನು ಹೊಂದಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ಈ ರೀತಿಯಾದ ಪ್ರಾಬ್ಲಮ್ಸ್ಗಳನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್. ಸೆಕೆಂಡ್ ಆಫ್ ಎಕ್ಸ್ 13/5 ಅಂತ ಇದೆ. ಎಕ್ಸ್ ಇಸ್ ಲೈಸ್ ಬಿಟ್ವೀನ್ ಫೋರ್ತ್ ಕ್ವಾಡ್ರಂಟ್. ಫೋರ್ತ್ ಕ್ವಾಡ್ರಂಟಲ್ಲಿ ಸೆಕೆಂಡ್ ಆಫ್ ಎಕ್ಸ್ ಯಾವಾಗಲೂ ಏನಾಗಿರುತ್ತೆ, ನೆಗೆಟಿವ್ ಸೈನನ್ನು ಪಾಸಿಟಿವ್ ಸೈನನ್ನು ಹೊಂದಿರುತ್ತೆ. ಅಂದರೆ ಕಾಸ್ದು ಇನ್ವರ್ಸು ಸೆಕೆಂಡ್ ಆಫ್ ಎಕ್ಸ್, ಹಾಗಾಗಿ ಪಾಸಿಟಿವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕಾಸ್ ಫಂಕ್ಷನ್ ಏನಾಗುತ್ತೆ, 5/13 ಅಂತ ಆಗುತ್ತೆ. ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸು ಪಾಸಿಟಿವ್ ಸೈನನ್ನು ಹೊಂದಿರುತ್ತೆ. ನೆಕ್ಸ್ಟ್ ಇವಾಗ ನಾವು ಕಾಸನ್ನು ಕೊಟ್ಟಿದ್ದಾರೆ, ಸೆಕ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ರಿಲೇಟೆಡ್ ಆಗಿ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 5/3 ಅಂತಾಗುತ್ತೆ. ಇದು ಸೆಕೆಂಡ್ ಆಫ್ ಎಕ್ಸ್ದ ಇನ್ವರ್ಸು ಕಾಸ್ ಆಗುತ್ತೆ. ಇದು ಕೂಡ ಫೋರ್ತ್ ಕ್ವಾಡ್ರಂಟಲ್ಲಿ ಪಾಸಿಟಿವ್ ಸೈನನ್ನು ಹೊಂದಿರುತ್ತೆ. ಓಕೆ, ಇವಾಗ ನಾವು ನೆಕ್ಸ್ಟ್ ಏನನ್ನು ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ, ಸೆಕೆಂಡ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ನಮಗೆ ಬೇಸಿಕ್ ಫಾರ್ಮುಲಾ ಗೊತ್ತಿದೆ. 1 ಪ್ಲಸ್ tan square of x is equal to second square of x. 1 ಪ್ಲಸ್, ಈಗ ಸೆಕ್ ವ್ಯಾಲ್ಯೂ ಗೊತ್ತಿದೆ. ಓಕೆ, ಸೆಕ್ ವ್ಯಾಲ್ಯೂ ಇದೆ ಗೊತ್ತಾದಾಗ ನಾವು ಟ್ಯಾನನ್ನು ಫೈಂಡ್ ಔಟ್ ಮಾಡಬೇಕು. tan square of x
ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಮೈನಸ್ 1 ಅಂತ ಆಗುತ್ತೆ. ಸೆಕ್ ವ್ಯಾಲ್ಯೂ ಗೊತ್ತಿದೆ 13 ಡಿವೈಡೆಡ್ ಬೈ 5 ಹೋಲ್ ಸ್ಕ್ವೇರ್ ಮೈನಸ್ 1. 13 ಸ್ಕ್ವೇರ್ 169, 5 ಸ್ಕ್ವೇರ್ 25 ಮೈನಸ್ 1. 169 ಮೈನಸ್ 25 ಡಿವೈಡೆಡ್ ಬೈ 25. 169ನಲ್ಲಿ 25ನ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 144 ಡಿವೈಡೆಡ್ ಬೈ 24. ಓಕೆ, ಈ ಕಡೆ tan ಸ್ಕ್ವೇರ್ ಆಫ್ ಎಕ್ಸ್ ಇದೆ. ನಾವು ಸ್ಕ್ವೇರನ್ನು ರಿಮೂವ್ ಮಾಡಿದಾಗ tan ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 144 ಡಿವೈಡೆಡ್ ಬೈ 25. ನೆಕ್ಸ್ಟ್ 144ದ ಸ್ಕ್ವೇರ್ ರೂಟ್ ಏನಿದೆ 12, 25 5. ಟ್ಯಾನ್ ಎಕ್ಸು ಫೋರ್ತ್ ಕ್ವಾಡ್ರಂಟಲ್ಲಿ ನೆಗೆಟಿವ್ ಸೈನನ್ನು ಹೊಂದಿರುತ್ತೆ. ಓಕೆ, ಈಗ ಟ್ಯಾನ್ ವ್ಯಾಲ್ಯೂ ಗೊತ್ತಾಯಿತು. ಕಾಟ್ ವ್ಯಾಲ್ಯೂ ಏನಿರುತ್ತೆ? ಟ್ಯಾನ್ದು ಇನ್ವರ್ಸ್ ಆಗಿರುತ್ತೆ. ಕಾಟ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು -5/12. ಟ್ಯಾನ್ ವ್ಯಾಲ್ಯೂ, ಕಾಟ್ ವ್ಯಾಲ್ಯೂ. ನೆಕ್ಸ್ಟ್ ಇಲ್ಲಿ ಕಾಸ್ ಗೊತ್ತಿದೆ, ಸೆಕೆಂಡ್ ಕೊಡ್ತಿದೆ. ನೆಕ್ಸ್ಟ್ ಏನನ್ನು ಪಾಯಿಂಟ್ ಔಟ್ ಮಾಡಬೇಕು? ಸೈನ್ ವ್ಯಾಲ್ಯೂವನ್ನು ಪಾಯಿಂಟ್ ಔಟ್ ಮಾಡಬೇಕು. ನಾವು ಬೇಸಿಕ್ ಆಗಿರುವಂತಹ ಒಂದು ಫಾರ್ಮುಲಾ ಗೊತ್ತಿದೆ. ಏನಪ್ಪ ಅಂದರೆ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 1. ಸೈನ್ ವ್ಯಾಲ್ಯೂ ಪಾಯಿಂಟ್ ಔಟ್ ಮಾಡಬೇಕು, ಕಾಸ್ ವ್ಯಾಲ್ಯೂ ಗೊತ್ತಿದೆ. ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್. 1 ಮೈನಸ್ ಕಾಸ್ ವ್ಯಾಲ್ಯೂ ಏನಿದೆ? -5/12 ಮೈನಸ್ 5/12 ಅಂತ ಇದೆ ಹೋಲ್ ಸ್ಕ್ವೇರ್. ನೆಕ್ಸ್ಟ್ 1 ಮೈನಸ್ 5 ಸ್ಕ್ವೇರ್ ಏನಾಗುತ್ತೆ? 25 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 12 ಸ್ಕ್ವೇರ್ 144. 144 ಮೈನಸ್ 25 ಡಿವೈಡೆಡ್ ಬೈ 144. 144 ಮೈನಸ್ 144 ಮೈನಸ್, ಸೊ ಕಾಸ್ ವ್ಯಾಲ್ಯೂ 5/13 ಅಂತ ಇದೆ. ಸೊ 5/13. ಓಕೆ, 13 ಸ್ಕ್ವೇರ್ 169. 169 ಮೈನಸ್ 25 ಡಿವೈಡೆಡ್ ಬೈ 169. 169 ಮೈನಸ್ 25 ಅಂದಾಗ 144 ಆಗುತ್ತೆ ಡಿವೈಡೆಡ್ ಬೈ 169. ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಅಂದಾಗ ಸ್ಕ್ವೇರು ಈ ಕಡೆ ರಿಮೂವ್ ಆದಾಗ ಸ್ಕ್ವೇರ್ ರೂಟ್ ಆಗುತ್ತೆ. 144 ಡಿವೈಡೆಡ್ ಬೈ 169. 144ದ ವರ್ಗಮೂಲ 12. 169 13. ಸೈನ್ ಎಕ್ಸ್ ವ್ಯಾಲ್ಯೂ ಏನಾಗ್ತಿದೆ? 12/13 ಬರ್ತಾಯಿದೆ. ಫೋರ್ತ್ ಕ್ವಾಡ್ರಂಟಲ್ಲಿ ಸೈನ್ ಫಂಕ್ಷನ್ ಮೈನಸ್ ಇರುತ್ತೆ. ಹಾಗಾದರೆ ಸೈನ್ದು ಇನ್ವರ್ಸು ಕೊಸೆಕೆಂಟ್ ಆಫ್ ಎಕ್ಸ್ ಮೈನಸ್ 13/12. ನೆಕ್ಸ್ಟ್ 5ನೇ ಪ್ರಶ್ನೆ. ಟ್ಯಾನ್ ಎಕ್ಸ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು -5/12. ಎಕ್ಸ್ ಲೈಸ್ ಬಿಟ್ವೀನ್ ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಹಾಗಾಗಿ ನೆಗೆಟಿವನ್ನು ಕೊಟ್ಟಿದ್ದಾರೆ. ಈಗ ಕಾಟ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? -12/5 ಅಂತ ಆಗುತ್ತೆ. ಸೊ ನಮಗೆ ಗೊತ್ತಿದೆ. ಈಗ ಯಾವುದಾದ್ರೂ ಒಂದು ಏನನ್ನು ಫಾರ್ಮುಲಾವನ್ನು ನಾವು ಈಗ ಆ್ಯಡ್ ಮಾಡಬೇಕು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್. ಟ್ಯಾನ್ ವ್ಯಾಲ್ಯೂ ಗೊತ್ತಿದೆ. ಸೆಕೆಂಡ್ ಆಫ್ ಎಕ್ಸ್ ಸೆಕ್ ವ್ಯಾಲ್ಯೂವನ್ನು ಪಾಯಿಂಟ್ ಔಟ್ ಮಾಡೋಣ. 1 ಪ್ಲಸ್ ಟ್ಯಾನ್ ಅಂದರೆ -5/12 ಹೋಲ್ ಸ್ಕ್ವೇರ್. ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್. 1 ಪ್ಲಸ್ 5 ಸ್ಕ್ವೇರು 25, 12 ಸ್ಕ್ವೇರು 144. ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್. 144 ಇಂಟು 1 144 ಪ್ಲಸ್ 25 ಡಿವೈಡೆಡ್ ಬೈ 144. ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್. 144 ಪ್ಲಸ್ 25 169 ಡಿವೈಡೆಡ್ ಬೈ 144. ಸೆಕೆಂಡ್ ಆಫ್ ಎಕ್ಸ್. ಈಗ ಇದು ಸ್ಕ್ವೇರ್ ಹೋಗಿ ಸ್ಕ್ವೇರ್ ರೂಟ್ ಬರುತ್ತೆ. ಸೊ ಸೆಕೆಂಡ್ ವ್ಯಾಲ್ಯೂ ಏನು ಬರುತ್ತೆ? 169 ಸ್ಕ್ವೇರ್ ರೂಟು 13, 144 13. ಸೆಕೆಂಡ್ ಆಫ್ ಎಕ್ಸು ವ್ಯಾಲ್ಯೂ 13/12 ಅಂತ ಬರುತ್ತೆ. ಸೆಕ್ ವ್ಯಾಲ್ಯೂ ಸೆಕೆಂಡ್ ಕ್ವಾಡ್ರಂಟಲ್ಲಿ ಮೈನಸ್ ವ್ಯಾಲ್ಯೂವನ್ನು ಹೊಂದಿರುತ್ತೆ. ಓಕೆ, ಈಗ ಸೆಕ್ ವ್ಯಾಲ್ಯೂ ಅದರ ಒಂದು ಇನ್ವರ್ಸ್ ಏನಾಗಿರುತ್ತೆ? ಕಾಸ್ ವ್ಯಾಲ್ಯೂ ಆಗಿರುತ್ತೆ. ಕಾಸ್ ಆಫ್ ಎಕ್ಸ್ ಏನಾಗುತ್ತೆ? -12/13 ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಏನನ್ನು ಫೈಂಡ್ ಔಟ್ ಮಾಡಬೇಕು? ಟ್ಯಾನ್ ಆಯಿತು, ಕಾಟ್ ಆಯಿತು, ಕಾಸ್ ಆಯಿತು, ಸೆಕ್ ಆಯಿತು. ಈಗ ಸೈನು ಮತ್ತು ಕಾಸೆಕ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು.
ಓಕೆ, ನಮಗೆ ಇನ್ನೊಂದು ಐಡೆಂಟಿಟಿ ಗೊತ್ತಿದೆ. 1 ಪ್ಲಸ್ tan ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಅನ್ನುವಂಥ ಐಡೆಂಟಿಟಿ ಗೊತ್ತಿದೆ. ಈ ಒಂದು ಐಡೆಂಟಿಟಿಯನ್ನು ಯೂಸ್ ಮಾಡಿ ಕೊಸೆಕೆಂಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. 1 ಪ್ಲಸ್ ಕಾಟ್ ವ್ಯಾಲ್ಯೂ ಏನಿದೆ ಅಂದರೆ ಕಾಟ್ ವ್ಯಾಲ್ಯೂ ಗೊತ್ತಿದೆ -12/5 ಅಂತ ಇದೆ, ಈಸ್ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಅಂತ ಆಗುತ್ತೆ. ಸೊ ಇವಾಗ ಇದು ಕೂಡ ಸ್ಕ್ವೇರ್ ಆಗುತ್ತೆ. 1 ಪ್ಲಸ್ ಅಂದರೆ 12 ಸ್ಕ್ವೇರ್ 144, 5 ಸ್ಕ್ವೇರ್ 25 ಈಸ್ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್. 25 ಪ್ಲಸ್ 144 ಡಿವೈಡೆಡ್ ಬೈ 25 ಕೊಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಅಂತ ಆಗುತ್ತೆ. ಇವಾಗ 25 ಪ್ಲಸ್ 144 169 ಡಿವೈಡೆಡ್ ಬೈ 25 ಕೊಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಅಂತ ಆಗುತ್ತೆ. ಇದು ಸ್ಕ್ವೇರ್ ಹೋಗಿ ಈ ಕಡೆ ಸ್ಕ್ವೇರ್ ರೂಟ್ ಆಗುತ್ತೆ. 169 13, 25 5 ಆಗುತ್ತೆ. ಕೊಸೆಕೆಂಡ್ ಆಫ್ ಎಕ್ಸ್ ಕೊಸೆಕ್ ವ್ಯಾಲ್ಯೂ ಸೆಕೆಂಡ್ ಕ್ವಾಡ್ರಂಟಲ್ಲಿ ಏನಾಗಿರುತ್ತೆ ಅಂದರೆ ಕೊಸೆಕ್ ವ್ಯಾಲ್ಯೂ ಸೆಕೆಂಡ್ ಕ್ವಾಡ್ರಂಟಲ್ಲಿ ಪಾಸಿಟಿವ್ ಸೈನನ್ನು ಹೊಂದಿರುತ್ತೆ. ಹಾಗಾಗಿ 13/5 ಬರುತ್ತೆ. ಹಾಗಾದರೆ ಸೈನ್ ವ್ಯಾಲ್ಯೂ ಏನು ಬರುತ್ತೆಪ್ಪ ಅಂದರೆ ಸೈನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5/13 ಅಂತ ಬರುತ್ತೆ. ಓಕೆ, ಎಕ್ಸಸೈಸ್ 3.2 ಅಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಗೆ. ಮುಂದಿನ ಪ್ರಶ್ನೆಗಳನ್ನ ಉಳಿದ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.